ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ನೀವೆಲ್ಲ ಬಾಯಿಲೆ ಬ್ರಹ್ಮವ ಬೊಗಳಿದರೇನು ಅಂತಕ್ಕಂಥ ಒಂದು ಶರೀಫ್ ಸಾಹೇಬರ ಪದ್ಯವನ್ನು ನೋಡೋಣಂತ. ಬಾಯಿಲೆ ಬ್ರಹ್ಮವ ಬೊಗಳಿದರೇನೋ ನಾಯಿ ಜನ್ಮಕ್ಕೆ ಬಿದ್ದು ಹೊರಡುವೆ ಮನಸ್ಸೇ ಅಂತೇಳಿ ಹೇಳ್ತಾರೆ. ಅಂದ್ರೆ ಸಹಸ್ರಾರು ವರ್ಷಗಳಿಂದ ನಮ್ಮ ಋಷಿಮುನಿಗಳು, ಶರಣರು, ಸಂತರು ತಮ್ಮ ಒಂದು ತಪೋಬಲದಿಂದ ಸಮಾಧಿ ಸ್ಥಿತಿಯನ್ನು ಹೊಂದಿ ಅಥವಾ ಪ್ರಾಪ್ತಿ ಮಾಡಿಕೊಂಡ ಮುತ್ತು ರತ್ನ ವಜ್ರಕ್ಕಿಂತಲೂ ಅಮೂಲ್ಯವಾದಂಥ ಸೂರ್ಯಚಂದ್ರರಿರುವವರೆಗೂ ಬದುಕಬಲ್ಲಂಥ ಅನೇಕವಾದ ದಿವ್ಯ ವಾಕ್ಯಗಳನ್ನು ಸಂಶೋಧನೆ ಮಾಡಿ ಕೊಟ್ಟಾರೆ. ಈ ವಾಕ್ಯಗಳು ಅವರ ಸ್ವಾನುಭಾವ ಸಿದ್ಧ ಜ್ಞಾನ ಕಿರಣಗಳು. ಅಂಥ ಒಂದು ಅಮೂಲ್ಯ ಜ್ಞಾನರತ್ನಗಳಲ್ಲಿ ನನ್ನ ಆತ್ಮವೇ ಬ್ರಹ್ಮ ಸ್ವರೂಪವಾಗಿದೆ, ಆತ್ಮ ಬ್ರಹ್ಮ ಎಂಬುದೊಂದು ವಾಕ್ಯ. ಇದನ್ನು ಕೇವಲ ಬಾಯಲ್ಲಿ ಹೇಳುತ್ತಾ ಆ ಉನ್ನತ ಮಟ್ಟದ ನಡೆನುಡಿಯನ್ನು ಅಳವಡಿಸಿಕೊಳ್ಳದಂಥ ಅನೇಕ ಜನರನ್ನು ಶರೀಫರು ಕಂಡರು. ಅಷ್ಟ ಅಲ್ಲದ ಧ್ಯಾನದೊಳಗೆ ತೊಡಗಬೇಕಂದಾಗ ಮನಸ್ಸು ಇಲ್ಲ ಸಲ್ಲದ ವಿಷಯಾಸಕ್ತಿ ಕಡೆಗೆ ಹರಿತಿರ್ತದೆ. ಇದನ್ನು ಅರಿತಂಥ ಶರೀಫ್ ಸಾಹೇಬರು ಕೇವಲ ಬಾಯಲ್ಲಿ ಬ್ರಹ್ಮವ ಹೇಳಿ ಆಚರಣೆಯೊಳಗೆ ಅದನ್ನು ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರೆ ನಾಯಿ ಜನ್ಮಕ್ಕೆ ಬೀಳ್ತಿ ಹೇ ಮನಸ್ಸೇ ಅಂತೇಳಿ ಆ ಮನಸ್ಸನ್ನು ಇಲ್ಲೇ ಎಚ್ಚರಗೊಳಿಸಾಕತ್ತಾರೆ ಅನ್ನೋಕ್ಕಿಂತ ನಮ್ಮಂಥವ್ರನ್ನ ಉದ್ದೇಶನ ಇದನ್ನು ಮಾತು ಹೇಳ್ಯಾರ ಅನ್ನುವಂಥದ್ದನ್ನು ನಾವಿಲ್ಲೇ ತಿಳ್ಕೊಬೇಕಾಕೈತಿ. ಇನ್ನು ಕಾಯಜೀವರಳು ನ್ಯಾಯವ ಬೆಳೆಸಿ ಮಾಯದೊಳಗೆ ಮುಳುಗೇಳುವೆ ಮನಸ್ಸೇ ಅಂತೇಳಿ ಹೇಳ್ತಾರೆ. ಅಂದ್ರೆ ದೇಹ ಮತ್ತು ಜೀವಾತ್ಮಗಳ ನಡುವೆ ಸ್ನೇಹವನ್ನು ಬೆಳೆಸಿ ವಿಷಯ ಸುಖದಲ್ಲೇ ಮುಳುಗಾಡುತ್ತಿರುವೆಯಲ್ಲ ಅಂತೇಳಿ ಹೇಳ್ತಾರೆ. ಇಲ್ಲೇ ಜೀವ ಅಂದ್ರೆ ಜೀವಾತ್ಮ ಅಂತೇಳಿ ಅರ್ಥ ಮಾಡ್ಕೋಬೇಕು. ಆತ್ಮ ಮತ್ತು ದೇಹ ಪರಸ್ಪರ ವಿರುದ್ಧವಾದಂಥ ಗುಣಗಳನ್ನು ಹೊಂದಿರುವಂಥವು. ಹೆಂಗಂದ್ರೆ ಆತ್ಮ ಶಿವ ಬೆಳಕಿನ ಬೀಜ, ಶಿವಸ್ವರೂಪವಾದ ಸಚ್ಚಿದಾನಂದದ ಅಂಶ. ಇನ್ನು ದೇಹ ಅಂದ್ರೆ ಇದು ಜಡ ಸ್ವರೂಪ, ಇದು ಕತ್ತಲಿನ ಕೂಸು, ಅಜ್ಞಾನದ ಕೂಸು. ಈ ಎರಡರ ನಡುವೆ ಸ್ನೇಹ ಬೆಳೆಯೋದು ಭಾಳ ಅಸಾಧ್ಯ. ಆದರೆ ಪರಮಾತ್ಮನ ಮಾಯೆ ಇದನ್ನು ಸಾಧ್ಯವಾಗಿಸೈತಿ. ಇದರ ಒಂದು ಲಾಭವನ್ನು ಪಡೆದಂಥ ಆ ಮನಸ್ಸು ಮಾಯಾಜಾಲದೊಳಗೆ ನಡೆದಾಡಕತ್ತೈತಿ. ಹಿಂಗೆ ಮಾಡೋದು ಉಚಿತ ಅಲ್ಲ ಅಂಥೇಳಿ ನಮ್ಮನ್ನು ಅವರು ಎಚ್ಚರಿಸಕತ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ ಪರಸ್ತ್ರೀ ಪರಧನ ಪರನಿಂದ್ಯದಿ ನೀನು ಪರಸ್ತುತಿಯಲ್ಲಿ ದಿನಗಳೆಯುವೆ ಮನಸ್ಸೇ ವರಶಾಸ್ತ್ರಗಳು ಓದಿ ಅರಗಿಳಿಯಂದದಿ ನೆರೆ ಸಂಸಾರ ಪಂಜರದಿ ತೊಳಲುವೆ ಮನಸ್ಸೇ ಅಂತೇಳಿ ಹೇಳ್ತಾರೆ. ಅಂದ್ರೆ ಜೀವಾತ್ಮನನ್ನು ದಿವ್ಯತ್ವದಿಂದ ಬಂಧನಕ್ಕೆ ಬೀಳಿಸುವ ಕೆಲವು ಪಾಪಗಳನ್ನು ಪಂಚಪಾತಕಗಳಿಂದ ಪಟ್ಟಿ ಮಾಡ್ಯಾರ. ಸಂಪ್ರದಾಯ ಪ್ರಕಾರ ಪುರಾಣದೊಳಗೆ ಹೇಳಿರುವುದಕ್ಕೂ ಶರಣರು ತಮ್ಮ ಸ್ವಾನುಭವದಿಂದ
ಪಂಚಪಾತಕಗಳನ್ನು ಗುರುತಿಸುವುದಕ್ಕೂ ವ್ಯತ್ಯಾಸ ಐತಿ. ಸಾಂಪ್ರದಾಯಿಕವಾಗಿ ಹೇಳಿರೋ ಪ್ರಕಾರ ಪುರಾಣದೊಳಗೆ ಶಿಶು ಹತ್ಯೆ, ಸ್ತ್ರೀ ಹತ್ಯೆ, ಗುರು ಹತ್ಯೆ, ಗೋ ಹತ್ಯೆ, ಬ್ರಾಹ್ಮಣ ಹತ್ಯೆ ಇವು ಪುರಾಣಗಳಲ್ಲಿ ಹೇಳಿರ್ತಕ್ಕಂಥ ಪಂಚ ಮಹಾಪಾತಕಗಳು. ಆದ್ರೆ ಶರಣರು ಇನ್ನೊಂದು ರೀತಿಯೊಳಗೆ ಹೇಳ್ಯಾರ. ಅವ್ಯಾವಪ್ಪ ಅಂತಂದ್ರೆ ಪರಧನ, ಪರಸ್ತ್ರೀ, ಪರದೈವ, ಪರನಿಂದೆ, ಪರಹಿಂಸೆ ಈ ಐದು ಕೂಡ ಇವು ಮಹಾಪಾತಕಗಳು ಅಂತೇಳಿ ಹೇಳ್ತಾರೆ. ಈ ಪರಹಿಂಸೆ ಅಂತಕ್ಕಂಥದ್ರೊಳಗೆ ಸಾಂಪ್ರದಾಯಿಕವಾಗಿ ಹೇಳಿದ ಎಲ್ಲ 5 ಪಾತಕಗಳು ಬರ್ತಾವು. ಆದ್ದರಿಂದ ಶರಣರು ಹೇಳಿದ ಪಂಚಪಾತಕಗಳನ್ನು ಮಾಡದಂತೆ ಇರುವುದು ಆತ್ಮನಿಗೆ ಶ್ರೇಯಸ್ಸನ್ನು ತಂದುಕೊಡ್ತೈತಿ ಅಂತೇಳಿ ಹೇಳ್ತಾರೆ. ಆಮೇಲೆ ಮಾತಿನೊಳಗೆ ಜಾಣರಾದ ಬಹಳ ಜನ ಶಾಸ್ತ್ರವಾಕ್ಯಗಳನ್ನು ಚೆನ್ನಾಗಿ ಕಲಿತು ಅವುಗಳನ್ನು ಬೇರೆಯವರಿಗೆ ಉಪದೇಶ ಮಾಡುತ್ತಾ ತಾವು ಮಾತ್ರ ಆ ಪಂಚಪಾತಕಗಳಲ್ಲಿಯೇ ಬಿದ್ದು ತೊಳಲಾಡ್ತಿರ್ತಾರೆ. ಗಿಳಿಯಂಥ ಶಾಸ್ತ್ರವಾಕ್ಯಗಳನ್ನು ಹೇಳಿ ಮತ್ತೆ ಸಂಸಾರ ಪಂಜರದೊಳಗೆ ಬಿದ್ದು ತೊಳಲಾಡಕತ್ತೀಯಲ್ಲ ಅಂತೇಳಿ ಯಾವ ಶರೀಫ್ ಸಾಹೇಬರು ತಮ್ಮ ಮನುಷ್ಯನ ಇಲ್ಲೇ ಬುದ್ಧಿಯನ್ನು ಹೇಳಕತ್ತಾರೆ. ಇದನ್ನು ಶರೀಫ್ ಸಾಹೇಬರು ತಮ್ಮ ಮನಸ್ಸಿಗಷ್ಟೇ ಹೇಳ್ಕೊಂಡಾರು. ಇದನ್ನು ಕೇವಲ ಶರೀಫರಿಗಷ್ಟೇ ಅನ್ವಯಿಸಿ ಶರೀಫರ ಮನಸ್ಸು ಹಿಂಗೆ ಮಾಡ್ತಿತ್ತು ಅಂತೇಳಿ ನಾವು ಸುಮ್ಮನೆ ಆಗಬಾರ್ದು. ಈ ಶರೀಫರ ಈ ಜ್ಞಾನದ ಒಂದು ಕನ್ನಡಿಯೊಳಗೆ ನಮ್ಮ ಮನಸ್ಸಿನ ದುರುಳತನವನ್ನು ನೋಡ್ಕೋಬೇಕು ಅಂತೇಳಿ ಹೇಳ್ತಾರೆ. ಅಂದ್ರೆ ಅವ್ರೇನೋ ಬಿಡಪ್ಪ ಸಾಧು ಸಂತರು ತಮ್ಮ ಮನಸ್ಸಿಗೆ ತಾವು ಹೇಳ್ಕೊಂಡಾರ, ನಮಗೇನಿದು ಸಂಬಂಧ ಇಲ್ಲ ಅಂತೇಳಿ ತಿಳ್ಕೊಬಾರ್ದು. ಅವರು ಹೇಳಿದಂಥ ಒಂದು ತಪ್ಪು ತಡೆಗಳು ನಮ್ಮಲ್ಲಿ ಯಾವ ಪ್ರಮಾಣದೊಳಗೆ ಅದಾವು ಅನ್ನುವಂಥದ್ದನ್ನು ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಕನ್ನಡಿಯೊಳಗೆ ನಮ್ಮ ಒಂದು ಮನಸ್ಸಿನೊಳಗಿರ್ತಕ್ಕಂಥ ದುರುಳತನವನ್ನು ನೋಡ್ಕೋಬೇಕು. ಅವನ್ನ ನೋಡ್ಕೊಂಡು ನಾವು ತಿದ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಹೇಳ್ತಾರೆ. ಇನ್ನು 2ನೇ ನುಡಿಯೊಳಗೆ ಹೊಲಸಿನ ಹೊಲಸಿನ ಸುಂಬಳ ಸೇವಿಪ ನೊಣದಂದದಿ ತಿಳಿಯದೆ ವಿಷಯದಿ ಬೀಳುವೆ ಮನಸ್ಸೆ ಇಳೆಯೊಳ ಶಿಶುನಾಳದೀಶನ ಒಲಿಸದೆ ಬಲು ಕರ್ಮವ ಗಳಿಸುವೆಯೋ ಮನಸ್ಸೇ ಅಂತೇಳಿ ಹೇಳ್ತಾರೆ. ಅಂದ್ರೆ ಎಷ್ಟೆಲ್ಲ ತಿಳುವಳಿಕೆ ಇದ್ರೂ ದುರ್ವಿಷಯಗಳಲ್ಲಿ ಬಿದ್ದು ತೊಳಲುವಂಥ ಈ ಒಂದು ಮನಸ್ಸನ್ನು ಅನುಭವಿಗಳು ಅಂದ್ರೆ ಸಾಧು ಸಂತರು ಈ ಸಿಂಬಳದೊಳಗೆ ಸಿಕ್ಕು ಒದ್ದಾಡುವಂಥ ನೊಣಕ್ಕೆ ಹೋಲಿಸ್ಯಾರ. ಹಂಗೆ ಈ ಒಂದು ದುರ್ವಿಷಯದೊಳಗೆ ಸಿಕ್ಕು ಒದ್ದಾಡ್ದ ತಿಳಿದು ಆ ವಿಷಯಗಳಿಂದ ಪಾರಾಗಬೇಕು ಅನ್ನೋದು ಇಲ್ಲೇ ಶರೀಫ್ ಸಾಹೇಬರ ಬೋಧೆ ಆಗೈತಿ, ಉಪದೇಶ ಆಗೈತಿ. ಇಲ್ಲೇ ನಾವು ಗಮನಿಸಬೇಕಾದದ್ದು ಏನಪ್ಪ ಅಂತಂದ್ರೆ ಒಂದು ಶಬ್ದ ತಿಳಿದು ಅನ್ನುವಂಥ ಒಂದು ಶಬ್ದವನ್ನು ಉಪಯೋಗ ಮಾಡ್ಯಾರ. ಇಲ್ಲೇ ತಿಳಿದು ಅಂತಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ನಮ್ಮ ಜ್ಞಾನೇಂದ್ರಿಯಗಳಿಗೆ
ವಿಷಯಗಳಾಗ್ಯಾವ. ಇವುಗಳನ್ನು ಭೋಗಿಸದೇ ಇರಲು ಸಾಧ್ಯನೇ ಇಲ್ಲ. ಆದರೆ ಅವನ್ನ ತಿಳಿದು ಭೋಗಿಸಬೇಕು ಅಂತೇಳಿ ಹೇಳ್ತಾರೆ. ಶರಣರು ವಿಷಯಗಳನ್ನು ಪ್ರಸಾದವಾಗಿ ಭೋಗಿಸುವಂಥ ಕಲೆಯನ್ನು ಕಲಿಸಿಕೊಟ್ಟಾರ. ಆ ಒಂದು ವಿಷಯ ಸುಖಗಳನ್ನು ಹಿತಮಿತ ವಿಹಿತವನ್ನು ಅರಿದು ಲಿಂಗಭಾವದೊಳಗೆ ವಿಷಯಗಳನ್ನು ಭೋಗಿಸಿದರೆ ಅವು ನಮ್ಮನ್ನು ಆ ವಿಷಯದೊಳಗೆ ಭವಬಂಧನದೊಳಗೆ ಬಂಧಿಸುವುದರ ಬದಲಾಗಿ ಸಂಸಾರ ಸಾಗರದಿಂದ ದಾಟಿಸುವಂಥ ಸಾಧನೆಗಳು ಆಕ್ಕವು. ಅದಕ್ಕೆ ಈ ಒಂದು ಕಲೆಯನ್ನು ಕಲಿಯುವಂಥ ಉಪಾಯವನ್ನು ಕೊನೆಯ ವಾಕ್ಯದೊಳಗೆ ಸಂತ ಶರೀಫ್ ಸಾಹೇಬರು ಹೇಳಾಕತ್ತಾರೆ. ಹೆಂಗಪ್ಪ ಅಂತಂದ್ರೆ, ಇಳೆಯಳು ಶಿಶುನಾಳಧೀಶನ ಒಲಿಸದೆ ಬಲು ಕರ್ಮವ ಗಳಿಸುವೆ ಮನಸ್ಸೆ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮನನ್ನು ಒಲಿಸಿ ಅಥವಾ ಪರಮಾರ್ಥ ಭಾವದೊಳಗೆ ಮಾಡುವ ಕ್ರಿಯೆಗಳು ಧರ್ಮ ಕಾರ್ಯಗಳಾಗಿ ಅವು ನಮ್ಮನ್ನು ಈ ಒಂದು ಭವಬಂಧನದಿಂದ ಪಾರು ಮಾಡ್ತಾವು. ಅಂಥ ಒಂದು ಪರಮಾತ್ಮನನ್ನು ಮರೆತ ಅಹಂಭಾವದೊಳಗೆ ಮಾಡುವಂಥ ಕ್ರಿಯೆಗಳೇನದಾವು, ಕೆಲಸಗಳೇನದಾವು, ಅವು ಕರ್ಮಗಳಾಗಿ ಭವಬಂಧನದೊಳಗೆ ಬೀಳಿಸಿ ನಮಗೆ ಮತ್ತೆ ಜನ್ಮ ಜನ್ಮಕ್ಕೆ ನೂಗ್ತಾವು ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಳಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ಯ ಜೀವನ ಶಿವಯೋಗಿ ಮಹಾರಾಜ್ ಕಿ ಜೈ.